ಸ್ನೇಹಿತರೆ, ಬೆಂಗಳೂರು ನಗರ ಸಿವಿಲ್ ನ್ಯಾಯಾಲಯ ಘಟಕದಲ್ಲಿ ಕಲಿಯಿರುವಂತಹ ಜವಾನ್ ಮತ್ತು ಚಾಲಕರ ಹುದ್ದೆಗಳಿಗೆ ಹೊಸದಾಗಿ ಅಧಿಸೂಚನೆ ಆಗೈತಿ. ಯಾವಾಗಂದ್ರೆ 24ನೇ ತಾರೀಕು ನೋಟಿಸ್ ಬಂದೈತಿ. 24ನೇ ತಾರೀಕು ನೋಟಿಸ್ ಬಂದೈತಿ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅಂದ್ರೆ 1/7/2026ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಅಂದ್ರೆ ನಾಳೆ ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಮತ್ತು ಕೊನೆಯ ದಿನಾಂಕ 30/7/2026. ನಿಮಗೆ ಒಂದು ತಿಂಗಳು ಟೈಮಿಂಗ್ ಕೊಟ್ಟಿರ್ತಾರೆ. ನೀವು ಆದಷ್ಟು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಿ. ಮತ್ತು ಇನ್ನೊಂದು ನೋಡ್ರಿ, ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಯಾಕಂದ್ರೆ ನಿಮಗೆ ಅಪ್ಲೈ ಲಿಂಕು ಹಾಕ್ತನು ವಿತ್ ಅದ್ರ ಜೊತೆಗೆ PDF ಹಾಕ್ತನು. ನೀವು ಜಾಯ್ನ್ ಇದ್ರಂದ್ರೆ ನಿಮ್ಮದು ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದರೆ ಜಸ್ಟ್ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಜಸ್ಟ್ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಈಗ ಜವಾನ್ ಹುದ್ದೆಗಳಿಗೂ 10ನೇ ತರಗತಿ ಜವಾನ್ ಹುದ್ದೆಗಳಿಗೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಕೇವಲ ಸಂದರ್ಶನ ಮೂಲಕ ಸೆಲೆಕ್ಷನ್ ಇರ್ತೈತಿ. ಈ ಚಾಲಕರ ಹುದ್ದೆಗಳಿಗೆ ಮೊದಲು ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಆದಮೇಲೆ ನಿಮ್ಗೆ 1/20 ಅಷ್ಟು ಐತದ ಅದು ಮುಂದೆ ತಿಳಿಸ್ಕೊಡ್ತಾನೆ. ಅಷ್ಟರ ಐತಿ ನಿಮಗೂ ಸಂದರ್ಶನ ಇರ್ತೈತಿ. ನಿಮ್ಗೆ ಸಂದರ್ಶನ ಬಗ್ಗೆ ಮುಂದೆ ತಿಳಿಸ್ಕೊಡ್ತಾನೆ. ಮತ್ತು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟನ, ಜಾಯ್ನ್ ಆಗ್ರಿ. ಇದೇನು ಅಧಿಸೂಚನೆ PDF ಐತ್ಲೆ, ಇದನ್ನು ಡೈರೆಕ್ಟ್ ನಾ ಶೇರ್ ಮಾಡತ್ನು. ಇಲ್ಲಿ ಕ್ಯಾಟಗರಿ ವೈಸ್ ವೇಕೆನ್ಸಿ ನೋಡ್ಕೊಳಕ್ಕೆ ನಿಮಗೆ ಈಸಿ ಆಕೈತಿ. ಮತ್ತು ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತ ನೋಡ್ರಿ, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತಾನು. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ, ಜಾಬ್ಸ್ ಹೋಗಿ ಬರೋದಾದರೆ ಏನೇ ಅಪ್ಡೇಟ್ ಬಂತಂದ್ರೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಇಲ್ಲಿ ನೋಡ್ಬೋದು ಯಾವಾಗ ನೋಟಿಸ್ ಬಂದೈತೆ ಅಂದರೆ ಇದು 24 ಜೂನ್ 2026ರಂದು ನೋಟಿಸ್ ಬಂದೈತಿ. ಅಪ್ಲಿಕೇಶನ್ ನಾಳಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಇಲ್ಲಿ ನಗರ ಸಿವಿಲ್ ನ್ಯಾಯಾಲಯ ಘಟಕದಲ್ಲಿ ಉಳಿಕೆ ಮೂಲ ವೃಂದದಡಿ ಚಾಲಕರು ಮತ್ತು ಜವಾನ್ ಹುದ್ದೆಗಳಿಗೆ ಟೋಟಲಾಗಿ 2 ಪೋಸ್ಟ್. ಒಂದನೇದ ಚಾಲಕರು ಮತ್ತು ಎರಡನೇದ ಜವಾನ್ ಹುದ್ದೆಗಳಿಗೆ ಅರ್ಜಿ ಕರೆದಾರ. ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಜುಲೈ 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲೇನು ನೋಡಾತಿರಲಿಲ್ಲ, ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಇದ್ರ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಕತಿ. ಈ ಅಫಿಷಿಯಲ್ ವೆಬ್ಸೈಟ ಈ PDF ಎರಡು ಶೇರ್ ಮಾಡಿರ್ತನು. ಇಲ್ಲಿ ಚಾಲಕರಲ್ಲಿ ಟೋಟಲಾಗಿ 7 ವೇಕೆನ್ಸಿ ಅದಾವ್ರಿ. ಟೋಟಲಾಗಿ 7 ವೇಕೆನ್ಸಿ. ಸಾಮಾನ್ಯ ವರ್ಗ ಮೀಸಲು ರಹಿತ ಇದರೊಳಗೆ 1 ವೇಕೆನ್ಸಿ. ಮಹಿಳಾ ಅಭ್ಯರ್ಥಿಗಳಲ್ಲಿ 1 ವೇಕೆನ್ಸಿ. ಗ್ರಾಮೀಣ ಅಭ್ಯರ್ಥಿಯಲ್ಲಿ 1 ವೇಕೆನ್ಸಿ. ಟೋಟಲಾಗಿ 3 ವೇಕೆನ್ಸಿ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮಹಿಳಾ ಅಭ್ಯರ್ಥಿ ಒಳಗೆ 1 ವೇಕೆನ್ಸಿ. ಗ್ರಾಮೀಣ ಅಭ್ಯರ್ಥಿ ಒಳಗೆ 1 ವೇಕೆನ್ಸಿ. ಟೋಟಲಾಗಿ 2 ವೇಕೆನ್ಸಿ. ಮತ್ತು ಪ್ರವರ್ಗ 2A ಮಹಿಳಾ ಅಭ್ಯರ್ಥಿಗಳಲ್ಲಿ ಟೋಟಲಾಗಿ 1 ವೇಕೆನ್ಸಿ. ಇಲ್ಲಿ ಗ್ರಾಮೀಣ ಅಭ್ಯರ್ಥಿಯಲ್ಲಿ ವೇಕೆನ್ಸಿ ಇಲ್ಲ, ಟೋಟಲಾಗಿ 1. ಮತ್ತು ಪ್ರವರ್ಗ 2B ಟೋಟಲಾಗಿ 1 ವೇಕೆನ್ಸಿ. ಈ ರೀತಿಯಾಗಿ ನೋಡಿರಿ, ಚಾಲಕರಲ್ಲಿ ಟೋಟಲಾಗಿ 7 ವೇಕೆನ್ಸಿಗಳನ್ನು ಕರೆದಾರು. ಕೆಲವೊಂದು ವಿದ್ಯಾರ್ಥಿಗಳು ಸರ್ ವೇಕೆನ್ಸಿ ಕಡಿಮೆ ಅದಾರಿ, ನಾನ್ ಸೆಲೆಕ್ಟ್ ಆಕ್ಕಿವ್ರಿ ಹಿಂಗೆ ಅಂತಾರೋ. ಪ್ರತಿಯೊಂದು ವೀಡಿಯೋ ತೆಳಗೊಂಡು ನೋಡಿನ ಆಲ್ಮೋಸ್ಟ್. ಇಲ್ಲಿ ನೋಡಿರಿ, ವೇಕೆನ್ಸಿ ಕಡಿಮೆ ಅದಾವ ಅಂತೇಳಿ ಅಪ್ಲಿಕೇಶನ್ ಹಾಕೋದು ಬಿಡಬೇಡ್ರಿ. ಯಾಕಂದ್ರೆ ಅಪ್ಲಿಕೇಶನ್ ಫೀಸು ಕೂಡ ಕಡಿಮೆ ಇದ್ದಿರ್ತೈತಿ. ಆದಷ್ಟು ಇದಕ್ಕೆ ಅಪ್ಲೈ ಮಾಡಿರಿ. ಕೆಲವೊಂದು ವಿದ್ಯಾರ್ಥಿಗಳು ನೋಟಿಫಿಕೇಶನ್ ನೋಡಿರ್ತಾರೆ, ಆದ್ರೆ ಅಪ್ಲೈ ಮಾಡಿರಂಗಿಲ್ಲ. ಮಿಸ್ ಮಾಡಲಾರ್ದು ಅಪ್ಲೈ ಮಾಡಿರಿ. ಜವಾನಲ್ಲಿ ಟೋಟಲಾಗಿ 81 ವೇಕೆನ್ಸಿ. ಎಷ್ಟು? ಟೋಟಲಾಗಿ 81 ವೇಕೆನ್ಸಿಗಳನ್ನು ಕಲ್ಪನೆ ಮಾಡ್ಯಾರ. ವಿದ್ಯಾರ್ಥಿಗಳೇ, ಈ PDF ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತನು. ಇಲ್ಲಿ ನಾ ಕ್ಯಾಟಗರಿ ವೈಸ್ ವೇಕೆನ್ಸಿ ಯಾರು ಹೇಳಂಗಿಲ್ಲ. ಯಾಕಂದ್ರೆ ಕ್ಯಾಟಗರಿ ವೈಸ್ ಹೇಳ್ಕೋತ ಹೋದ್ರೆ ವಿಡಿಯೋ ಭಾಳ ಲಾಂಗ್ ಆಕೈತಿ. ಅದಕ್ಕಾಗಿ ನಿಮ್ಮ ಕ್ಯಾಟಗರಿ ನೋಡ್ರಿ, ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಇದ್ದು ಅಂದ್ರೆ ಮಾತ್ರ ಅಪ್ಲೈ ಮಾಡಿರಿ. ಕೆಲವೊಂದು ವಿದ್ಯಾರ್ಥಿಗಳು PDF ಸರಿಯಾಗಿ ನೋಡೋಂಗಿಲ್ಲ. ಏನೈತಿ PDF ಸರಿಯಾಗಿ ನೋಡೋಂಗಿಲ್ಲ. ಅದಕ್ಕಾಗಿ ಕರೆಕ್ಟ್ ನೋಡ್ಕೋರಿ. ನಿಮ್ದು ಯಾವ್ದು ಕಷ್ಟ ಅದ್ರೊಳಗೆ ವೇಕೆನ್ಸಿ ಅದಾವಲ್ಲಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿರಿ. ಮತ್ತು ನೇಮಕಾತಿ ವಿಧಾನ ಇದೇರು ಏನು ಬೇಡ. ಇಲ್ಲಿ 1/7/2026ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತಿ. ಕೊನೆಯ ದಿನಾಂಕ 30/7/2026 ಕೊನೆಯ ದಿನಾಂಕ. ಮತ್ತು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಅಂದ ನೋಡ್ರಿ, 30/7/2026ರಂದು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ. ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 300 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀ ಇದ್ದಿರ್ತೈತಿ. ಅದೇ ರೀತಿಯಾಗಿ ಪ್ರವರ್ಗ 2A ಮತ್ತು 2B 3A 3B ವರ್ಗದ ಅಭ್ಯರ್ಥಿಗಳಿಗೆ 150 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀ. SC ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ನೋ ಅಪ್ಲಿಕೇಶನ್ ಫೀ. ಯಾವುದೇ ರೀತಿಯಾಗಿ ನಿಮ್ಗೆ ಅಪ್ಲಿಕೇಶನ್ ಫೀ ಇರೋಂಗಿಲ್ಲ.
ಇವು ಸೂಚನೆ ಅವರು ನೋಡ್ಕೋರಿ. ವೇತನ ಶ್ರೇಣಿ ಚಾಲಕರ ಹುದ್ದೆಗಳಿಗೆ 34,100ರಿಂದ 67,600 ರೂಪಾಯಿ ಸ್ಯಾಲ್ರಿ. ಜವಾನ ಹುದ್ದೆಗಳಿಗೆ 27,000ದಿಂದ 46,675 ರೂಪಾಯಿ ನಿಮ್ಗೆ ಸ್ಯಾಲ್ರಿ. ಇಲ್ಲಿ ಕ್ವಾಲಿಫಿಕೇಷನ್ ಚಾಲಕರ ಹುದ್ದೆಗಳಿಗೆ SSLC ಆಗಿತ್ತಂದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಪ್ಲಸ್ ಭಾರಿ ವಾಹನ ಚಾಲನಾ ಪರವಾನಗಿ ಹೊಂದಿರತಕ್ಕದ್ದು ಅಂದ್ರೆ ಹೆವಿ ಮೋಟರ್ ಲೈಸೆನ್ಸ್ ಬೇಕು. ಇದು ನೀವು SSLC ಪ್ಲಸ್ ಕಡ್ಡಾಯವಾಗಿ ಲೈಸೆನ್ಸ್ ಬೇಕು ರೀ. ನೀವು ಲೈಸೆನ್ಸ್ ಇದ್ದಿದ್ದೇನಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ, ಕಡ್ಡಾಯವಾಗಿ ಬೇಕಾದ. ಈ ಜವಾನ್ ಹುದ್ದೆಗಳಿಗೆ ಜಸ್ಟ್ ಸರ್ ಅನ್ನೋದು 10ನೇ ತರಗತಿ ಪಾಸ್ ಆಗೈತೆ ರೀ, ನಾ ಅಪ್ಲಿಕೇಶನ್ ಹಾಕ್ಬೋದನ್ರಿ. ಇದು ಜವಾನ್ ಹುದ್ದೆಗಳಿಗೆ ಅಪ್ಲೈ ಮಾಡಿರಿ. ವಯಸ್ಸು 18 ವರ್ಷ ವಯಸ್ಸು. ಈಗ ನೀವು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಇದ್ರೆ ಅಂದ್ರೆ ನಿಮ್ಗೆ 40 ವರ್ಷ ಕೊಟ್ಟವರು ಗರಿಷ್ಠ ವಯೋಮಿತಿ. ಪ್ರವರ್ಗ 2A 2B 3A 3B ವರ್ಗದ ಅಭ್ಯರ್ಥಿಗಳಿಗೆ 43 ವರ್ಷ ವಯಸ್ಸು. ಅದೇ ರೀತಿಯಾಗಿ SC ST ಕೆಟಗರಿ ಅಭ್ಯರ್ಥಿಗಳಿಗೆ 45 ವರ್ಷ. ಈ ರೀತಿಯಾಗಿ ನಿಮ್ಗೆ ಏಜ್ ಇದ್ದಿರ್ತೈತಿ. ಇದ್ರ ಜೊತೆಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂದ್ರೆ ಇಲ್ಲಿ ಚಾಲಕರ ಹುದ್ದೆಗಳಿಗೆ ನೋಡ್ರಿ, ಚಾಲಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 50 ಅಂಕಗಳ ಅರ್ಹತಾ ಪರೀಕ್ಷೆಗೆ ಹಾಜರಾಗತಕ್ಕದ್ದು ಹಾಗೂ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 1:25ರಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ಈಗ ಚಾಲಕರ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ತಿರಿ, ನೀವು ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳಿಗೆ ನಿಮ್ಗೆ 50 ಅಂಕಕ್ಕೆ ನಿಮಗೆ ಎಕ್ಸಾಮ್ ಇರ್ತೈತಿ, ಕಡ್ಡಾಯವಾಗಿ ನೀವು ಅಟೆಂಡ್ ಆಗಬೇಕು. ಅದರೊಳಗೆ ನೋಡ್ರಿ 1:25ರಂತೆ ಅದರೊಳಗೆ ನೋಡ್ರಿ ಅತಿ ಹೆಚ್ಚು ಅಂಕ ಯಾರು ತೆಗೆದುಕೊಂಡಿರ್ತಾರೆ ಅದರೊಳಗೆ ಒಂದು ಪೋಸ್ಟಿಗೆ 25 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ನಿಮ್ಗೆ ಸಂದರ್ಶನದಾಗ 10 ಅಂಕ ಇರ್ತೈತಿ. ಸಂದರ್ಶನದಾಗ ನೀವು ಎಷ್ಟು ಅಂಕ ಪಡೆದುಕೊಳ್ತೀರಿ ಅದ್ರ ಮೇಲೆ ನಿಮ್ಗೆ ಮೆರಿಟ್ ಬಿಡ್ತಾರೆ ಚಾಲಕರ ಹುದ್ದೆಗಳಿಗೆ. ಮತ್ತು ಜವಾನ್ ಹುದ್ದೆಗಳಿಗೆ ನೋಡ್ರಿ 1:10ರಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೀತಾರೋ. ಜವಾನ್ ಹುದ್ದೆಗಳಿಗೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ಕೇವಲ ಚಾಲಕರ ಹುದ್ದೆಗಳಿಗೆ ಎಕ್ಸಾಮ್ ಇರ್ತೈತಿ. ಜವಾನ್ ಹುದ್ದೆಗೆ ಒಂದು ಪೋಸ್ಟಿಗೆ 10 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೋ. ಅಲ್ಲಿ ನಿಮ್ಗೆ ಸಂದರ್ಶನ ಇರ್ತೈತಿ, ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂ ಒಳಗೆ 10 ಮಾರ್ಕ್ಸಿಗೆ ನಿಮ್ಗೆ ಇಂಟರ್ವ್ಯೂ ಇರ್ತೈತಿ. ನೀವು 10 ಮಾರ್ಕ್ಸ್ ಒಳಗೆ ಎಷ್ಟು ಮಾರ್ಕ್ಸ್ ತೆಗೆದುಕೊಳ್ತೀರಿ? ಕೆಲವೊಂದು ವಿದ್ಯಾರ್ಥಿಗಳು 7 ತೆಗೆದುಕೊಳ್ತಾರೆ, 8, 5, 6 ಈ ರೀತಿಯಾಗಿ ಏನು ಮಾರ್ಕ್ಸ್ ತೆಗೆದುಕೊಳ್ತಾರೆ. ಅದ್ರೊಳಗೆ ಹೈಯೆಸ್ಟ್ ಎಷ್ಟು ವೇಕೆನ್ಸಿ ಕಾಲ್ಫಾರಮ್ ಅದಾವೆ ಒಂದು 5 ಪೋಸ್ಟ್ ಇದ್ದು ಅಂದ್ರೆ 1:10ರಂತೆ 50 ವಿದ್ಯಾರ್ಥಿನ ಸೆಲೆಕ್ಟ್ ಮಾಡ್ತಾರೆ. ಒಂದು ಪೋಸ್ಟಿಗೆ 10 ಅಂದ್ರೆ 10 × 5 50, ಟೋಟಲಾಗಿ 50 ವಿದ್ಯಾರ್ಥಿನ ಸೆಲೆಕ್ಟ್ ಮಾಡ್ತಾರೆ. ಈಗ 50 ವಿದ್ಯಾರ್ಥಿಗಳಿಗೆ ಇಂಟರ್ವ್ಯೂ ಕರೀತಾರೋ, 50 ವಿದ್ಯಾರ್ಥಿಗಳಿಗೆ ಇಂಟರ್ವ್ಯೂ ಕರೀತಾರೋ. ಅದರೊಳಗೆ ಎಷ್ಟು ವಿದ್ಯಾರ್ಥಿಗಳು ಜಾಸ್ತಿ ಅಂಕ ತೆಗೆದುಕೊಂಡಿರ್ತಾರೆ. ಈಗ 5 ವಿದ್ಯಾರ್ಥಿನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಕೆಲವೊಂದು ವಿದ್ಯಾರ್ಥಿಗಳು 9 ತೆಗೆದು 8, 7 ಈ ರೀತಿಯಾಗಿ ಹೈಯೆಸ್ಟ್ ಹಿಡಿದ ಲೋಯೆಸ್ಟ್ ತನಕ ಬರ್ತಾರೋ. ಈ ರೀತಿಯಾಗಿ ನಿಮ್ಗೆ ಸೆಲೆಕ್ಷನ್ ಮಾಡ್ಕೋತಾರೋ. ಮತ್ತು ಸಂದರ್ಶನ ಇದೇನು ಬೇಡ, ಸೂಚನೆ ಇಷ್ಟ ಇದ್ದಿರ್ತೈತಿ. ನಿಮ್ಗೆ ನೋಡ್ರಿ ಇದನ್ನು ಬಿಟ್ಟು ಏನೇ ಮಾಹಿತಿ ಬೇಕಾಗಿತ್ತಂದ್ರೆ, ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಇಲ್ಲಿ ಇನ್ನೊಮ್ಮೆ ಹೇಳ್ತು ನೋಡ್ರಿ, ಚಾಲಕರ ಹುದ್ದೆಗಳಿಗೆ 50 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತೈತಿ. ಒಳ್ಳೆಯದ 50 ಮಾರ್ಕ್ಸಿಗೆ ಪ್ರತಿಯೊಂದು ವಿದ್ಯಾರ್ಥಿಗೂ ಅಟೆಂಡ್ ಆಗಬೇಕು. ಅದರೊಳಗೆ ಕ್ವಾಲಿಫೈಯರ್ ಹಾಕಾರು. ಅದರೊಳಗೆ 1:25ರಂತೆ ಸಂದರ್ಶನಕ್ಕೆ ಕರೀತಾರೋ ಚಾಲಕರ ಹುದ್ದೆಗಳಿಗೆ. ಈ ಜವಾನ್ ಹುದ್ದೆಗಳಿಗೆ ಯಾವುದೇ ರೀತಿ ಎಕ್ಸಾಮ್ ಇರೋಂಗಿಲ್ಲ. 1:10ರಂತೆ ಇಂಟರ್ವ್ಯೂ ಕರೀತಾರೋ. ಇಂಟರ್ವ್ಯೂ ಒಳಗೆ ಲಿಸ್ಟ್ ರೆಡಿ ಮಾಡಿ ಪಬ್ಲಿಷ್ ಮಾಡ್ತಾರೋ, ಫೈನಲ್ ಮೆರಿಟ್ ಲಿಸ್ಟ್ ಇಷ್ಟ ಇದ್ದಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ರಿ. ಅರ್ಜಿ ಸಲ್ಲಿಸೋ ಮುಂದೆ ಮೊದಲ PDF ಸರಿಯಾಗಿ ನೋಡಿರಿ. ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಅದಾವನು ಖಾಲಿ ಅದಾವ ನೋಡ್ಕೊರಿ. ವೇಕೆನ್ಸಿ ಖಾಲಿ ಇದ್ದು ಅಂದ್ರೆ ಮಾತ್ರ ಅಪ್ಲೈ ಮಾಡಿರಿ. ಕೆಲವೊಂದು ವಿದ್ಯಾರ್ಥಿಗಳು ವೇಕೆನ್ಸಿ ನೋಡೋಂಗಿಲ್ಲ, ಅಪ್ಲೈ ಮಾಡಿಬಿಡೋದು. ಅಲ್ಲಿ ಏನು ಲಾಸ್ಟ್ ರಿಸಲ್ಟ್ ಆಗಿಬಿಡ್ತೈತಿ, ಪ್ರಯೋಜನ ಆಗಂಗಿಲ್ಲ. ಅದಕ್ಕಾಗಿ ನಿಮ್ಮ ಕ್ಯಾಟಗರಿಗಳು ವೇಕೆನ್ಸಿ ಇದ್ದು ಅಂದ್ರೆ ಮಾತ್ರ ಅಪ್ಲೈ ಮಾಡಿರಿ. ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಇದನ್ನು ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.